ಏನಕ್ಕೆ ಈ ಥರ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಬೆಳಗ್ಗೆದ್ದು ಬಂದಿರೋದೇ ಸೀದಾ ದಾವಡಿ ಕಡೆ. ಸೊ ನಾನು ಹೇಳಿರೋ ಥರನೇ ಅಕ್ಕಿಗಳು ಗೂಡ್ದೆಲ್ಲ ಶಿಫ್ಟಿಂಗ್ ಇತ್ತು ಮತ್ತು ಹೊಸ ಅಕ್ಕಿಗಳು ಬಂದಿತ್ತು. ಸ್ವಲ್ಪ ಆರ್ಗನೈಸ್ ಮಾಡ್ಬೇಕಂತೇಳ್ಬಿಟ್ಟು ಎಲ್ಲ ಬರೋದೆಲ್ಲ ಆಚೆ ಆಗಿಬಿಟ್ಟು ನಮ್ಮ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ರಿ. ಅಕ್ಕಿಗಳಿಗೆಲ್ಲ ಜಾಲಿ ಅಂತಲೇ ಹೇಳ್ಬೋದು. ಫುಲ್ ಸ್ನಾನ ಮಾಡೋದೇ ಇರಲಿ, ಊಟನೇ ಇರಲಿ, ಖರಾಬಾಗಿ ತಿನ್ಕೊಂಡು ಆಟ ಆಡ್ಕೊಂಡಿದ್ವು. ಅದೇ ಗ್ಯಾಪಲ್ಲಿ ನಾವು ಗೂಡುಗಳನ್ನೆಲ್ಲ ಒಂದೊಂದಾಗೆ ಆಚೆ ಇದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಸೊ ನೀವು ನೋಡ್ಕೊಬೋದು ನನ್ನ ನಂಬಿ ಎಷ್ಟು ಜೀವಾಗಳೈತಂತ. ಸೊ ಅದನ್ನೆಲ್ಲ ಬಂದುಬಿಟ್ಟು ಕ್ಲೀನಾಗಿ ಕಸವೆಲ್ಲ ಗೂಡಿಸೋ ಅಷ್ಟರಲ್ಲಿ ನನಗಂತೂ ಸುಸ್ತೇ ಆಗೋಯಿತು. ಪುನೀತ್ ಬಂದುಬಿಟ್ಟು ತುಂಬ ಹೆಲ್ಪ್ ಮಾಡ್ದ. ಪುನೀತು, ಅಭಿ ಮತ್ತು ಇನ್ನೂ ಇಬ್ಬರು ಹುಡುಗರು ಬಂದಿದ್ದರು. ಸೊ ತುಂಬ ಹೆಲ್ಪ್ ಮಾಡಿದ್ರು. ನಿಮ್ಗೆ ಯಾರಿಗಾದ್ರೂ ಬಂದುಬಿಟ್ಟು ಅಕ್ಕಿಗಳ್ದ ಮೊಟ್ಟೆದು ಬಾರ್ಬಿಕ್ಯೂ ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಗೆ ಸುಮ್ಮನೆ ಜೋಕ್ ಮಾಡಿದೆ, ಅದು ಬಂದುಬಿಟ್ಟು ಕೆಟ್ಟೋಗಿರೋ ಮೊಟ್ಟೆ. ಈ ಗ್ಯಾಪಲ್ಲಿ ನೋಡಿದ್ರೆ ಇವರಿಬ್ಬರು ರೊಮ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇವುಗಳನ್ನಿಬ್ಬರನ್ನೂ ಸಪ್ರೇಟ್ ಮಾಡಿ ನಾನು ಪಾಪಿ ಆಗೋಗಿದೆ ಇವ್ರ ಸ್ಟೋರಿದಲ್ಲಿ. ಅದಾದಮೇಲೆ ಗೂಡುಗಳನ್ನೆಲ್ಲ ಬಂದುಬಿಟ್ಟಿದ್ರೆ ಸೆಟಪ್ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತೈತೆ ನಮ್ಮ ಹೊಸ ಸೆಟಪ್ಪು ಮತ್ತು ಹೊಸ ಅಕ್ಕಿಗಳು ಖಂಡಿತ ಯೂಟ್ಯೂಬ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ಸೆಟಪ್ ಹೆಂಗೈತೆ ಅಂತ ಕೂಡ ಕಮೆಂಟ್ ಹಾಕಿ. ಅದೇ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲೇ ಟೈಮ್ ಆಗೋಯಿತು. ಸೊ ವೀಡಿಯೋ ಲೆಂತು ತುಂಬ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನೇನು ಅನ್ಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಸಿಗೋಣ ನನ್ನ ವೀಡಿಯೋದಲ್ಲಿ. ಟಾಟಾ, ಬೈ.